ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಪ್ರೀತಿ ವಿಷಯಕ್ಕೆ ಎರಡು ಗುಂಪುಗಳ ಮಾರಾಮಾರಿ. ಗೆಳೆಯನ ಗಲಾಟೆಯಲ್ಲಿ ಹೆಣವಾಗಿ ಹೋದ ಸ್ನೇಹಿತ, ಏಟು ತಿಂದ ಮತ್ತೊಬ್ಬನಿಂದ ಬದುಕಿಗಾಗಿ ಹೋರಾಟ. ಹುಡುಗಾಟಕ್ಕೆ ಕಳಿಸಿದ ಮೆಸೇಜ್ನಿಂದ ಪ್ರಾಣಕ್ಕೆ ಕುತ್ತು. ಮಾರಕಾಸ್ತ್ರಗಳಿಂದ ಕೊಯ್ದರು ಕತ್ತು. ಕ್ಷುಲ್ಲಕ ಕಾರಣಕ್ಕೆ ಯುವಕನ ಹೆಣ ಬಿತ್ತು. ಎಟಿಎಂನಲ್ಲಿ ಬಂತು ಖೋಟಾ ನೋಟು. ನಮ್ಮದಲ್ಲ ಅಂತಾರೆ ಬ್ಯಾಂಕ್ ಸಿಬ್ಬಂದಿ. ಯಾರದೋ ತಪ್ಪಿಗೆ ಗ್ರಾಹಕ ಕಂಗಾಲು. ನಿರಂತರ 100 ಗಂಟೆ ಸಾಂಸ್ಕೃತಿಕ ವೈಭವ. ಸಂಭ್ರಮ ಸೌರಭದಲ್ಲಿ ಕನ್ನಡದ ಕಂಪು. ಬಸವನಗುಡಿಯಲ್ಲಿ ಸಂಸ್ಕೃತಿ ಜಾತ್ರೆ. ಬಟ್ಟೆ ಬಿಚ್ಚಿ ಪೋಸ್ ಕೊಟ್ಲು ಪೂನಂ. ಅದೇ ಗುಂಗಲ್ಲಿ ವಿಷ್ಣುಗೆ ಹಾಕಿದಳು ಸಲಾಂ. ಸೆಕ್ಸ್ ಬಾಂಬ್ಗೆ 6ನೇ ಎಸಿಎಂಎಂ ಕೋರ್ಟ್ನಿಂದ ಸಮನ್ಸ್. ಅವರಿಬ್ಬರ ನಡುವೆ ಪ್ರೀತಿ ಅಂಕುರಿಸಿತ್ತು. ಸಣ್ಣ ಕಾರಣಕ್ಕೆ ಆ ಪ್ರೀತಿ ಒಡೆದು ಚೂರಾಗಿತ್ತು. ಆದರೆ ಆ ಹುಡುಗ ಪ್ರೀತಿಸಲು ಹುಡುಗಿಯನ್ನ ಪೀಡಿಸಲಾರಂಭಿಸಿದ. ಕೊನೆಗೆ ಇದೇ ವಿಚಾರ ಇನ್ನೊಬ್ಬನ ಕೊಲೆಯಲ್ಲಿ ಅಂತ್ಯವಾಯಿತು. ಅರೆ, ಇದೇನಿದು ಕನ್ಫ್ಯೂಷನ್ ಅಂತೀರಾ? ಈ ಸ್ಟೋರಿ ನೋಡಿ. ಈ ಫೋಟೋದಲ್ಲಿರುವವನ ಹೆಸರು ಅಜಯ್ ಬಾಲಕೃಷ್ಣನ್. ಸುಮ್ಮನೆ ತನ್ನ ಪಾಡಿಗೆ ತಾನಿದ್ದರೆ ಇವತ್ತು ಜೀವಂತವಾಗಿರುತ್ತಿದ್ದ. ಆದರೆ ಗೆಳತಿಯ ಸಹಾಯಕ್ಕೆ ಹೋಗಿ ಹೆಣವಾಗಿದ್ದಾನೆ. ಎಲೆಕ್ಟ್ರಾನಿಕ್ ಸಿಟಿ ನಿವಾಸಿಯಾದ ಅಜಯ್ಗೆ ಶ್ವೇತಾ ಎಂಬ ಯುವತಿ ಪರಿಚಯವಿತ್ತು. ಈ ಶ್ವೇತಾ ಈ ಹಿಂದೆ ವಿನಯ್ ಎಂಬಾತನೊಂದಿಗೆ ಲವ್ ಮಾಡ್ತಾ ಇದ್ಲು. ಆದರೆ ಈ ಪ್ರೀತಿ ಮುರಿದು ಬಿದ್ದಿತ್ತು. ಆದರೆ ವಿನಯ್ ಶ್ವೇತಾಳನ್ನ ಪ್ರೀತಿಸಲು ಒತ್ತಾಯಿಸುತ್ತಿದ್ದನಂತೆ. ಇದು ಅಜಯ್ನ ಕೊಲೆಯಲ್ಲಿ ಅಂತ್ಯವಾಗಿದೆ. ಒಂದು ಹುಡುಗಿ ಹುಡುಗ ವಿಷಯದಲ್ಲಿ ರಾಕೇಶ್ ಮತ್ತು ಅವನ ಸ್ನೇಹಿತರು ಸೇರಿ ಅಜಯ್ ಮತ್ತು ಅವನ ಸ್ನೇಹಿತರೊಂದಿಗೆ ಜಗಳ ಮಾಡುವಾಗ ರಾಕೇಶ್ ತನ್ನ ಹತ್ರ ಇದ್ದ ಚಾಕುನಿಂದ ಅಜಯ್ಗೆ ತಿವಿದಿದ್ದರಿಂದ ಅಜಯ್ ಎಂಬವನು ಫೋರ್ಟಿಸ್ ಹಾಸ್ಪಿಟ್ಲಲ್ಲಿ ಮೃತಪಟ್ಟಿರುತ್ತಾನೆ. ಯಾವಾಗ ವಿನಯ್ ಸಹೋದರನ ಮನೆಗೆ ಅಜಯ್ ಟೀಮ್ ಬಂದು ಗಲಾಟೆ ಮಾಡ್ತೋ ಆವಾಗ ಎರಡು ಗುಂಪುಗಳು ಹೊಡೆದಾಡಿಕೊಂಡಿವೆ. ಅದರಲ್ಲಿ ವಿನಯ್ ಟೀಮ್ ಅಜಯ್ಗೆ ಚಾಕುವಿನಿಂದ ಇರಿದು ಕೊಲೆ ಮಾಡಿದೆ. ಘಟನೆಯಲ್ಲಿ ವಿನಯ್ಗೂ ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾನೆ. ಮೃತ ಅಜಯನ ಸ್ನೇಹಿತರಾದಂಥ ನವೀನು ಮತ್ತು ಇತರರು ರಾಕೇಶನ ಮನೆಗೆ ಈ ಜಗಳ ಮಾಡಿದ ವಿಷಯವಾಗಿ ಹೋಗಿ ಅಲ್ಲಿ ಜಗಳ ತೆಗಿತಾರೆ. ಆವಾಗ ರಾಕೇಶ್ ಮತ್ತೆ ತನ್ನ ಹತ್ರ ಇರುವಂಥ ಒಂದು ಚಾಕುನಿಂದ ನವೀನ್ ಎಂಬ ಒಬ್ಬ ವ್ಯಕ್ತಿಗೆ ತಿವಿದಿರುತ್ತಾನೆ. ಈಗ ನವೀನು ಹಾಸ್ಪಿಟಲ್ನಲ್ಲಿ ಚೇತರಿಸಿಕೊಳ್ಳುತ್ತಿದ್ದಾನೆ. ಸದ್ಯ ಮಲ್ಲೇಶ್ವರಂ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಒಟ್ಟಾರೆ ಪ್ರೀತಿಯ ಜಗಳಗಳು ಹೀಗೆ ಕೊಲೆಯಲ್ಲಿ ಅಂತ್ಯವಾಗಿದ್ದು ವಿಪರ್ಯಾಸ. ಕ್ಯಾಮರಾಮನ್ ಮಂಜು ಜೊತೆ ಅಶ್ವಥ್ ಮತ್ತು ರವಿಕುಮಾರ್. ಆತ ಹದಿಹರೆಯದ ಹುಡುಗ. ತನ್ನ ಗೆಳೆಯರೊಂದಿಗೆ ಮೋಜು ಮಸ್ತಿ ಮಾಡಿಕೊಂಡು ಲೈಫ್ ಎಂಜಾಯ್ ಮಾಡ್ತಾ ಇದ್ದ. ಆದರೆ ಆ ಹುಡುಗ ಬುದ್ಧಿಯಲ್ಲೇ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಹುಡುಗಿಯೊಬ್ಬಳಿಗೆ ಮೆಸೇಜ್ ಮಾಡಿದ್ದ ಅಷ್ಟೇ. ಅದೇ ಮೆಸೇಜ್ ಆತನ ಪ್ರಾಣಕ್ಕೆ ಕುತ್ತು ತಂದಿತ್ತು. ಒಂದೆಡೆ ಶವಪೆಟ್ಟಿಗೆಯಲ್ಲಿರೋ ಮೃತದೇಹ, ಇನ್ನೊಂದೆಡೆ ಅದರ ಸುತ್ತ ನಿಂತು ಬಿಕ್ಕಿ ಬಿಕ್ಕಿ ಅಳ್ತಾ ಇರೋ ಜನರು. ಈ ಹೃದಯ ವಿದ್ರಾವಕ ದೃಶ್ಯ ಕಂಡು ಬಂದಿದ್ದು ನಗರದ ಜೀವನಹಳ್ಳಿಯಲ್ಲಿ. ಸ್ಥಳೀಯ ಹುಡುಗ ಡೊಮಿನಿಕ್ ಸ್ಯಾವಿಯೋ ಕೊಲೆ ಜೀವನಹಳ್ಳಿ ಜನರನ್ನ ಬೆಚ್ಚಿ ಬೀಳಿಸಿತು. ನಿನ್ನೆ ಸಂಜೆ ಹಲಸೂರು ಕೆರೆ ಬಳಿ ತನ್ನ ಗೆಳೆಯರ ಜತೆ ನಡ್ಕೊಂಡು ಹೋಗ್ತಾ ಇದ್ದಾಗ ಸುಮಾರು 7-8 ದುಷ್ಕರ್ಮಿಗಳು ಲಾಂಗು ಮಚ್ಚಿನಿಂದ ಈತನ ಮೇಲೆ ಹಲ್ಲೆ ನಡೆಸಿ ಕೊಲೆ ಮಾಡಿದ್ರು. ಇತ್ತ ಹದಿಹರೆಯದ ಮಗನ ಸಾವು ಪೋಷಕರು ಸ್ನೇಹಿತರನ್ನ ದಿಗ್ಭ್ರಮೆಗೊಳಿಸಿತ್ತು. ನಾನು ಹೋಗಿ ಬರ್ತೀನಿ ಅಂತ ಹೋಗ್ತಾನೆ. ಆವಾಗ ನಿನ್ನೆ ಒಂದು ಮಾತೂ ಹೇಳಿಲ್ಲ ನಮಗೆ. ಏನೋ ಇಲ್ಲ ಫ್ರೆಂಡ್ಸ್ ಜೊತೆಗೆ ಹೋಗಿರ್ತಾನೆ ಬರ್ತಾನೆ ಅಂತ ನೋಡಿದ್ರೆ ಸಾಯಂಕಾಲ ಈ ಸುದ್ದಿ ಬರ್ತದೆ. ನಮಗೆ ಸಾಯಂಕಾಲ ಈ ಸುದ್ದಿ ಬರ್ತದೆ. ಅದು ಅವನೇ ಹೋಗಿದ್ದಾನ ಇಲ್ಲ ಬೇರೆ ಯಾರು ಕರ್ಕೊಂಡು ಹೋಗಿದ್ದಾರ, ಯಾರೋ ಕರ್ಕೊಂಡು ಹೋಗಿರ್ಬೇಕು. ಈತ ಭಾರತೀ ನಗರದಲ್ಲಿರೋ RBAMMS ಕಾಲೇಜಿನಲ್ಲಿ ದ್ವಿತೀಯ PUC ವಿದ್ಯಾರ್ಥಿಯಾಗಿದ್ದ. ಅಷ್ಟಕ್ಕೂ ದುಷ್ಕರ್ಮಿಗಳು ಸ್ಯಾವಿಯೋನನ್ನ ಅಟ್ಟಾಡಿಸಿ ಮಾರಕಾಸ್ತ್ರಗಳಿಂದ ಕೊಲೆಗೈಯಲು ಕಾರಣ ಒಂದು ಮೆಸೇಜ್. ಹೌದು, ನಂಬೋದು ಕಷ್ಟವಾದ್ರೂ ಸ್ಯಾವಿಯೋ ಬರ್ಬರ ಹತ್ಯೆಗೆ ಒಂದು ಮೆಸೇಜ್ ಕಾರಣ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಸ್ಯಾವಿಯೋ ಹುಡುಗಿಯೊಬ್ಬಳಿಗೆ ಮೆಸೇಜ್ ಮಾಡಿದ್ದ. ಆ ಮೆಸೇಜ್ ನೋಡಿದ ಹುಡುಗಿ ಬಾಯ್ ಫ್ರೆಂಡ್ ಸಿಟ್ಟಿಗೆದ್ದು ಡೊಮಿನಿಕ್ ಸ್ಯಾವಿಯೋನನ್ನ ಕೊಲೆ ಮಾಡಿದ್ದಾನೆ ಅನ್ನೋದು ಸಂಬಂಧಿಕರ ಆರೋಪ.
ಇವನು ಅನ್ಫಾರ್ಚುನೇಟ್ಲಿ ಒಂದು ಫಾರ್ವರ್ಡ್ ಮೆಸೇಜ್ ಕಳಿಸಿ ಅದು ಯಾರೋ ಹುಡುಗಿಗೆ ಹೋಗಿದೆ. ಅದು ಬಂದುಬಿಟ್ಟು ಅವ್ನ ಬಾಯ್ ಫ್ರೆಂಡ್ ಹತ್ರ ಇತ್ತು ಆ ಸಿಮ್ಮು. ಅವ್ನು ಬಂದು ಏನು ಹೇಳಿದ್ದಾನೆ, ಈ ಥರ ನೀನು ನೆಕ್ಸ್ಟ್ ಟೈಮ್ ಮೆಸೇಜ್ ಮಾಡಿದ್ರೆ ನೀನು ಇರಲ್ಲ ಇಲ್ಲಿ ಅಂತ ಹೇಳಿದ್ದಾನೆ. ಇವ್ನು ಕಾಲೇಜ್ ಹತ್ರ ಇದ್ದ. ಅವ್ರೇನೋ ರಾಡೆಲ್ಲ ಬಂದಿದ್ದ ತಕ್ಷಣವೇ ಏನೋ ಎತ್ತಿದ್ದಾರಂತೆ. ಇವ್ರು ಓಡಿದ್ದಾರೆ. ಅವನು ಆ ಹುಡುಗ ಮಾತ್ರ ಓಡಿಬಿಟ್ಟಿದ್ದಾನೆ, ಇವನ ಮಾತ್ರ ಮಾಡಿದ್ದಾರೆ ಸರ್. ಇದು ಒಟ್ಟಿನಲ್ಲಿ ಹುಡುಗು ಬುದ್ಧಿನೋ ಮೋಜು ಮಸ್ತಿಗಾಗಿನೋ ಮೆಸೇಜ್ ಕಳಿಸಿ ಅನ್ಯಾಯವಾಗಿ ಬೀದಿ ಹೆಣವಾಗಿ ಹೋದ. ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅನಿಲ್ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ನೀವು ಎಟಿಎಂನಲ್ಲಿ ಹಣ ಡ್ರಾ ಮಾಡ್ತೀರಾ? ನಿಮ್ಮ ಹಣ ಅಸಲಿನೋ ಅಥವಾ ನಕಲಿನೋ ಅಂತ ನೋಡಿದ್ದೀರಾ? ಯಾಕೆ ಅನುಮಾನ ಅಂತಾರಾ? ಹೌದು, ಇಲ್ಲಿ ಎಟಿಎಂನಲ್ಲಿ ತೆಗೆದ ನೋಟು ನಕಲಿಯಾಗಿದೆ. ಎಟಿಎಂ ಧೋಕಾದ ಬಗ್ಗೆ ಈ ರಿಪೋರ್ಟ್ ನೋಡಿ. ಇವರು ನದೀಂ ಪಾಷಾ, ವೃತ್ತಿಯಲ್ಲಿ ಜೆಸಿಬಿ ಕಾಂಟ್ರಾಕ್ಟರ್. ತಮ್ಮ ಸಿಬ್ಬಂದಿಗೆ 9,000 ರೂಪಾಯಿ ಹಣ ಡೆಪಾಸಿಟ್ ಮಾಡಲು ಜಯನಗರದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ತೆರಳಿದ್ದಾರೆ. ಆ ಬ್ಯಾಂಕ್ನ ಎಟಿಎಂನಲ್ಲಿ ಹಣ ಡ್ರಾ ಮಾಡಿ ಡೆಪಾಸಿಟ್ ಮಷೀನ್ಗೆ ಹಾಕಿದ್ದಾರೆ. ಆದರೆ 9,000 ರೂಪಾಯಿಗಳಲ್ಲಿ 1,000ದ ನೋಟು ನಕಲಿ ಅಂತ ಗೊತ್ತಾಗಿದೆ. ಬ್ಯಾಂಕ್ನವ್ರು ತಗೊತಾ ಇಲ್ಲ. ಎಟಿಎಂ ಅವ್ರೇನು ಹೇಳ್ತಾರೆ, ನಮ್ಮ ಎಟಿಎಮ್ಮಲ್ಲಿ ಈ ಥರ ಬರೋಕ್ಕೆ ಚಾನ್ಸಸ್ ಇಲ್ಲ, ಮಷೀನಲ್ಲಿ ಚೆಕ್ ಮಾಡಿಬಿಟ್ಟು ನಾವು ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಮಷೀನಲ್ಲಿ ಚೆಕ್ ಮಾಡಿ ಹಾಕಿದರೆ ಕಳಪೆ ನೋಟ್ ಯಾಕೆ ಬರ್ತಾ ಇತ್ತು? ಕಳಪೆ ನೋಟ್ ಬರ್ತಾ ಇರಲಿಲ್ಲ. ಸೊ ಅವರು ಜವಾಬ್ದಾರಿಯಿಂದ ಕೆಲಸ ಮಾಡಿಲ್ಲ, ಅವ್ರು ಬೇಜವಾಬ್ದಾರಿಯಿಂದ ಈ ಥರ ಕೆಲಸ ಆಗಿದೆ. ಕೂಡಲೇ ಬ್ಯಾಂಕ್ ಸಿಬ್ಬಂದಿ ಗಮನಕ್ಕೆ ತಂದ್ರು ಇದು ನಮ್ಮ ಬ್ಯಾಂಕ್ ಹಣ ಅಲ್ಲ ಅಂತ ನುಣುಚಿಕೊಂಡ್ರು. ಅಲ್ಲದೆ ಈ ಹಿಂದೆಯೂ ಈ ಬ್ಯಾಂಕ್ನಲ್ಲಿ ಖೋಟಾ ನೋಟು ಸಿಕ್ಕಿವೆ ಅನ್ನೋದು ಸ್ಥಳೀಯರ ಆರೋಪ. ಅಲ್ಲಿ ವ್ಯಾಪಾರ ಮಾಡಕ್ಕೆ ಹೋಗ್ತೀವಿ, ಏನೋ ಬಿಸ್ನೆಸ್ ಮಾಡಕ್ಕೆ ಹೋಗ್ತೀವಿ, ಬರುವಾಗ ಯಾವ ನೋಟ್ ಬರೋದು ಗೊತ್ತಾಗಲ್ಲ ನಮಗೆ. 1000 ರೂಪಾಯಿ ನೋಡಿದ್ರೆ ಯಾವ್ದು ಕೋಟಾ ನೋಟ್ ಅಂತ ಯಾವುದು ನಮ್ಗೆ ಗೊತ್ತಾಗಲ್ಲ. ಬ್ಯಾಂಕ್ ತಗೊಂಡೋಗ ಅವ್ರು ಕೋಟಾ ನೋಟ್ ಅಂತ ಹೇಳ್ತಾರೆ. ಅವ್ರು ರಿಕ್ವೆಸ್ಟ್ ಮಾಡಿದ್ರೆ ಅದು ಇದು ಮಾಡಿದ್ರೆ ನಮ್ಮ ಮೇಲೇ ಉಲ್ಟಾ ಇದು ಮಾಡ್ತಾರೆ. ಏನೇನು ತೊಗೊಂಬಂದು ಯಾರು ಕೊಟ್ಟರು ಅಂತ ಕೇಳಿದ್ರೆ ಯಾರನ್ನ ಕಂಟಿನ್ಯೂ ಹೇಳಲಿಲ್ಲ ನೀವು. ಬ್ಯಾಂಕ್ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಪಾಷಾ ಕಂಗಾಲಾಗಿದ್ದಾನೆ. ಏನೇ ಆಗಲಿ, ಬ್ಯಾಂಕ್ನಲ್ಲೂ ಖೋಟಾ ನೋಟು ಚಲಾವಣೆಯಾಗ್ತಿರುವುದು ಕಳವಳಕಾರಿ ಸಂಗತಿ. ಎಟಿಎಂದಿಂದ ಹಣ ಡ್ರಾ ಮಾಡುವ ಮುನ್ನ ಎಚ್ಚರವಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರತಾಪ್ ಜೊತೆ ದತ್ತರಾಜ್ ಪಡ್ಕೋಣಿ, ಸುವರ್ಣ ನ್ಯೂಸ್. ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ ಬ್ರೇಕ್ನ ನಂತರ.